ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಶುಮಿ ವ್ಲಾಗ್ಸ್. ಆ್ಯಕ್ಚುಲಿ ನಾನು ಅತ್ತೆ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಈ ಪರ್ಪಲ್ ಕಲರ್ ಕುರ್ತಾ ಜೊತೆ ವೈಟ್ ಕಲರ್ ಲೆಗ್ಗಿನ ಪೇರ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದು ನನ್ನ ಔಟ್ಫಿಟ್. ಯುಗಾದಿ ಫೆಸ್ಟಿವಲ್ ಸೆಲೆಬ್ರೇಷನ್ನ ನಾವು ಈ ವ್ಲಾಗಲ್ಲಿ ನೋಡಬಹುದು. ನಾನಿಲ್ಲಿ ಸ್ನಾನ ಮಾಡಿದ ತಕ್ಷಣ ಅಜ್ಜಿ ಮನೆಗೆ ಅಂತ ಒಂದಷ್ಟು ಲಗೇಜ್ ಇತ್ತು ತೊಗೊಂಡು ಬಂದಿದ್ದು ಬ್ಯಾಂಗ್ಳೂರಿಂದ, ಅದನ್ನು ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಹಾಗೆ ಹಸ್ಬೆಂಡ್ನ ಪಿಕ್ ಮಾಡೋಣ ಅಂತ ಹೋಗಿದ್ದೀನಿ. ಹಸ್ಬೆಂಡ್ ಆ್ಯಕ್ಚುಲಿ ಹೇರ್ ಕಟ್ಗೆ ಅಂತ ಹೋಗಿದ್ರು ಅಲ್ಲಿ. ಸೊ ಅವ್ರನ್ನೂ ಪಿಕ್ ಮಾಡಿಕೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಎಕ್ಸ್ಕ್ಯೂಸ್ ಮೀ. ಅಲ್ಲ, ಲುಕ್ ಹಿಯರ್. ಲಾಸ್ಟ್ ವ್ಲಾಗ್ ಅಂಕಲ್ ತರ ಇದ್ರಿ. ಲಾಸ್ಟ್ ವ್ಲಾಗಲ್ಲಿ ಅಂಕಲ್ ತರ. ಮತ್ತೆ ಇಲ್ಲಿ ಎಡೆಗೆ ಅಂತ ಒಂದಷ್ಟು ಬಟ್ಟೆ ಬೇಕಿತ್ತು, ತಗೊಂಡು ಯುಗಾದಿ ಸ್ಪೆಷಲ್ ಆಸ್ ಯೂಶುವಲ್ ಹರಳೆಣ್ಣೆನ ಹಚ್ತಾ ಇದ್ದೀನಿ ಇಲ್ಲಿ. ಯಾಕೆ ಸರ್ ಎಣ್ಣೆ ಜಾಸ್ತಿ ಆಯ್ತು? ಯಾಕೆ ಹಚ್ಕೊಂಡಿದ್ದೀರಾ? ಯುಗಾದಿ ಹಬ್ಬದ ಸ್ಪೆಷಲ್. ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಟ್ರೈಪೋರ್ಡ್ ಮರ್ತೊಂಡ್ಬಿಟ್ಟಿದೆ. ಸೊ ತುಂಬ ಕಷ್ಟ ಆಯಿತು. ಇಲ್ಲಿ ನಾನು ಹುಡಾ ಬ್ಯೂಟಿ ಅವರ ಫೌಂಡೇಶನ್ನ ತೊಗೊಳ್ತಾ ಇದ್ದೀನಿ. ನಾನು ಒಂದು ಇಲ್ಲಿ 4 ಟೈಮ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಅದೇ ಒಳ್ಳೆ ಪಿಗ್ಮೆಂಟ್ನ ಕೊಡುತ್ತೆ ಫೇಸಿಗೆ ಅಂತಂದ್ಬಿಟ್ಟು. ಸೊ ನಾನು ಅಪ್ಲೈ ಮಾಡೋದನ್ನು ಫಿಂಗರ್ಸಲ್ಲಿ ಅಪ್ಲೈ ಮಾಡ್ತೀನಿ, ಬಿಕಾಸ್ ನನಗೆ ಗೊತ್ತಾಗತ್ತೆ ಅಂತಂದ್ಬಿಟ್ಟು ಅಷ್ಟೇ. ಇವಾಗ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ. ಐ ಹೋಪ್ ನನಗೆ ಡಾರ್ಕ್ ಸರ್ಕಲ್ಸು ಮಾರ್ಕ್ಸ್ ಆ ಥರ ಎಲ್ಲ ಲಕ್ಕೀಲಿ. ಸೊ ನಾನಿಲ್ಲಿ ಹಿಮಾಲಯ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹಿಮಾಲಯ ಕಾಜಲ್ನೇ ಜಾಸ್ತಿ ಯೂಸ್ ಮಾಡೋದು. ಸೊ ಹಾಗಾಗಿ ಹಿಮಾಲಯನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಳ್ಳಲ್ಲ, ಲೈಟಾಗಿ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸೊ ಐ ಹೋಪ್ ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು. ಇದು ಬಂದು ಸಿಂಧೂರು, ಕುಂಕುಮ ಇಡ್ತೀವಲ್ವ, ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತೀನಿ ನಾನು. ಕುಂಕುಮ ಎಲ್ಲ ಇಟ್ಟರೆ ಯೂಶ್ವಲಿ ಬಿದ್ದು ಹೋಗುತ್ತೆ, ನೀಟಾಗಿ ಕಾಣಿಸಲ್ಲ ಅಂತ. ತೊಗೊಳ್ಳುವಾಗ ಲೈಟಾಗಿ ತೊಗೊಳ್ತೀನಿ, ಹಾಗಾಗಿ ನಿಮಗೆ ಲೈಟ್ ಅನ್ನಿಸ್ತಾ ಇರ್ಬೋದು, ಬಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇವಾಗ ಸ್ವಲ್ಪ ಹೆವಿ ಕಲರ್ ಅನ್ನಿಸ್ತಾ ಇದೆ, ಹೌದು, ಬಟ್ ಡ್ರೈ ಆದಮೇಲೆ ಇದು ಮ್ಯಾಟ್ ಲಿಪ್ಸ್ಟಿಕ್ ಆಗಿರೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಸೊ ಲೆಟ್ ಸಿ ಹೇಗೆ ಕಾಣಿಸುತ್ತೆ ನನ್ನ ಮೇಲೆ ಅಂತ ಅಂದ್ಬಿಟ್ಟು. ಸೊ ನೋಡ್ತಾ ಇದ್ದೀರಲ್ಲ, ಒಂದಷ್ಟು ಡ್ರೈ ಆಗಿದೆ, ಲಿಪ್ನ ತುಂಬ ಕವರ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಲೆಟ್ಸ್ ಕಮ್ ಟು ದ ಸ್ಟಿಕ್ಕರ್. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಪೋಸ್ ಮಾಡ್ತಾ ಇದ್ದೀನಿ. ಸೊ ಇಯರಿಂಗ್ಸ್ನ ನೋಡ್ತಾ ಇದ್ದೀನಿ. ಡ್ರೆಸ್ ಕೂಡ ತುಂಬ ಸಿಂಪಲ್ ಇತ್ತು, ನೆಕ್ ಪೀಸ್ ಕೂಡ ಹಾಕ್ತಾ ಇರಲಿಲ್ಲ ನಾನು, ಹಾಗಾಗಿ ಹೆವಿ ಇಯರಿಂಗ್ಸ್ನ ಸೆಲೆಕ್ಟ್ ಮಾಡಿಕೊಂಡೆ ನಾನು, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಪರ್ಟಿಕ್ಯುಲರ್ ಕಲರ್ ಏನಿಲ್ಲ ಅಲ್ಲ, ಸೊ ಹಾಗಾಗಿ ಸಿಲ್ವರ್ ಜ್ಯುವೆಲರಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಹೇರ್ ಸ್ಟೈಲ್ಗೆ ಬಂದುಬಿಟ್ಟು 2 ಕಂಪಾರ್ಟ್ಮೆಂಟ್ನ ತೊಗೊಂಡಿದ್ದೀನಿ ಸೈಡಿಗೆ. ಸೊ ಟ್ವಿಸ್ಟ್ ಮಾಡಿ ಹಿಂದೆ ಕ್ಲಿಪ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಕೊಂಡಿದ್ದೀನಿ ಅಷ್ಟೇ. ಸೊ ಹೇರ್ ಸ್ಟೈಲ್ ಕೂಡ ಸೂಟ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಹೇಗಿತ್ತು ಗೆಟ್ ರೆಡಿ ವಿತ್ ಮೀ ನನಗೆ ಕಮೆಂಟಲ್ಲಿ ತಿಳಿಸಿ. ಹ್ಯಾಂಡ್ಸ್ ತುಂಬ ಖಾಲಿ ಅನ್ನಿಸ್ತಾ ಇತ್ತು, ಸೊ ಅದಕ್ಕೆ ಒಂದು ಸಿಂಗಲ್ ಬ್ಯಾಂಗಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನನ್ನ ಹಸ್ಬೆಂಡ್ ಔಟ್ಫಿಟ್ನ ನೋಡೋಣ. ನಾನಿಲ್ಲಿ ಬ್ಲ್ಯಾಕ್ ಶರ್ಟ್ ಜೊತೆ ವೈಟ್ ಪಂಚನ ಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಬ್ಬಕ್ಕೆ ಅಂತ ಎಡೆ ಇಟ್ಟಿದ್ದೀವಿ. ಯೂಶ್ವಲಿ ನಮ್ಮ ಕಡೆ ಎಲ್ಲ ಹೀಗೆ ಇಡೋದು, ಏನೆಲ್ಲ ಸ್ಪೆಷಲ್ ಮಾಡಿರ್ತೀವಿ ಅದರಲ್ಲಿ 5 ಬಾಳೆ ಎಲೆನ ಇಟ್ಟು ಎಡೆ ಇಡೋದು. ಇದು ಬಂದು ಕಳಶ, ಇದು ಬಂದು ನಾವು ಯಾರಿಗೆ ಎಡೆ ಇಟ್ಟಿರ್ತೀವಲ್ವ ಅವರಿಗೆ ಅಂತ ತಂದಿರೋ ಬಟ್ಟೆಗಳು. ಸೊ ಈ ರೀತಿ ಇರುತ್ತೆ ನಾವು ಎಡೆ ಇಡೋದು, ಚೆನ್ನಾಗಿರುತ್ತೆ ಫೆಸ್ಟಿವಲ್ಲು. ಸೊ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಾನು ಅಮ್ಮ ಅಜ್ಜಿ ಮನೆಯಲ್ಲಿ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾರ್ಡ್ ವರ್ಕರ್ ಅಣ್ಣ. ಮಮ್ಮಿ ಓಪನ್ ಮಾಡಿ, ಓಪನ್ ಮಾಡಿ. ಅದು ಅದೇ ಮಾಡ್ತೀವಿ ಬಿಡು, ನೀವೇ ಅನ್ಬಾಕ್ಸ್ ಮಾಡ್ತಾ ಇರೋದು. ನೀನು ಆಟೋ
ಇಲ್ಲಿ ಹಿಡ್ದುತ್ತವೆ ಥ್ಯಾಂಕ್ ಯು. ಡಿಕ್ಕಿ ಓಪನ್ ಮಾಡಿ ನೀರು ನೀರಾ ಮತ್ತೆ ಕುಡಿಯಕ್ಕೆ ಮಾಡಿಕ್ಕಂತ. ಬಾಸ್ ಎಲ್ಲಿ ಹೋಗ್ತಿದ್ದೀರಾ ಬಾಸ್? ಓಪನ್ ಆಯ್ತಾ? ಬಾಸ್ ಎಲ್ಲಿ ಹೋಗ್ತಿದ್ದೀರಾ? ಸಾಂಬಾರುಗಳ ವೈ ಸುಮ್ಮನೆ ಸ್ನ್ಯಾಕ್ಸು, ಗೋಬಿ, ಪಾನಿಪುರಿ, ಮಸಾಲ ಪುರಿ, ಅಲ್ಲಿಂದ ತೋಟ. ಎನಿ ಅದರ್ ಆಪ್ಷನ್ಸ್? ನೋ ಆಪ್ಷನ್, ನಥಿಂಗ್. ಲುಕ್ ದಿಸ್ ಸೈಡ್ ಯಾರ್. ಸಾಂಬಾರುಗಳ. ಲೆಟ್ಸ್ ಗೋ. ಸರಿ ಬನ್ನಿ ಬನ್ನಿ ಕುತ್ಕೊಳಪ್ಪ. ಬರಲ್ಲ ಕುತ್ಕೋ ಬಾರ. ಜಲ್ದಿ ಬಾ. ಬೈಕ್ನವ್ರು ಬರ್ತಾರೆ ಬಾರಪ್ಪ, ಜಾಗ ಇರಕ್ಕೆ ರೋಡಲ್ಲಿ. ಬಂದೆ. ಬನ್ನಿ ಬನ್ನಿ. ಎಲ್ಲಿ ಹೋಗ್ತಿದ್ರಾ ಕೊಳ್ಳಿ? ಎಲ್ಲಿ ಹೋಗ್ತಿದ್ರಾ ಕೊಳ್ಳಿ? ಬೆಳಗ್ಗೆ ಹೋಗ್ತಾ ಇದ್ದೀನಿ. ಯಾಕೆ ಮೊಮ್ಮಗನ ಜೊತೆ ಬೆಳಗ್ಗೆ ಹೋಗ್ತಿದ್ದೀರಾ? ನಮ್ಮ ಅಮ್ಮಗನ ಜೊತೆ, ಯಾಕೆ ಹಳ್ಳಿನ ಜೊತೆ ಯಾಕೆ? ಸುತ್ತಾಡ್ಕೊಂಡು ಬರ್ತೀನಿ. ಸರಿ ಬನ್ನಿ ಕುತ್ಕೊಳ್ಳಿ ಬನ್ನಿ. ಎಲ್ಲಿ ಹೋಗ್ತಿದ್ವಿ? ತೋಟದ ಹತ್ರ ಬೆಳಗುಳ ಬೆಳಗುಳನ ತೋಟನ ಎರಡು ಮಿಕ್ಸ್. ಯಾವುದು ಸರಿ. ಫಸ್ಟ್ ಎಲ್ಲಿಗೆ ಹೋಗೋಣ ಹೇಳಿ, ಆಮೇಲೆ ಬೆಳಗುಳ, ಆಮೇಲೆ ಫಸ್ಟ್ ತೋಟಕ್ಕೆ ಹೋಗೋಣ ನಡ್ರಿ. ಮತ್ತೆ ಫಸ್ಟ್ ಆಮೇಲೆ ಬೆಳಗುಳ ನಡೀತದೆ. ತೋಟದ ಹತ್ರ ಅಲ್ಲಿಂದ ನಾವು ತೋಟಕ್ಕೆ ಅಂತ ಬಂದ್ವಿ, ನೋಡೋಣ ಅಂತ ಅಂದ್ಬಿಟ್ಟು. ಸೊ ನಾನು, ಅಜ್ಜಿ, ಅಮ್ಮ, ಹಸ್ಬೆಂಡ್ ಎಲ್ಲರೂ ಬಂದ್ವಿ ತೋಟಕ್ಕೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ ಗ್ರೀನರಿ ಆಗಿ. ಲಾಸ್ಟ್ ಟೈಮ್ ಕೂಡ ನಾನು ತೋರಿಸಿದ್ದೆ. ಸೊ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ನೋಡ್ತಾ ಇರ್ಬೋದು ನೀವು. ಅನಿ ಲಾಸ್ಟ್ ಟೈಮ್ ನೋಡಿರೋಂತಹ ಚಿಕ್ಕು ಸ್ವಲ್ಪ ದೊಡ್ಡದಾಗಿದೆ. ಸೊ ಹಣ್ಣಾಗುತ್ತೆ ಅಂತ ತಗೊಳ್ತಾ ಇದ್ದೀವಿ ನಾವಿಲ್ಲಿ. ಯಾರೆಲ್ಲ ವಿಡಿಯೋನ ನೋಡಿಲ್ಲ ಚೆಕ್ ಮಾಡಿ, ಪೇಜಲ್ಲಿ ನಿಮಗೆ ವಿಡಿಯೋ ಸಿಗತ್ತೆ. ಸೊ ನೋಡ್ತಾ ಇರ್ಬೋದು. ಅಮ್ಮ ಆ್ಯಕ್ಚುಲಿ ಇದನ್ನು ಮುಟ್ಟಿದೆ ಅಷ್ಟೇ, ಅದು ಬಂದುಬಿಡ್ತು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಸೊ ನೋಡೋಣ ಹಣ್ಣಾಗುತ್ತಾ ಅಂತ ಅಂದ್ಬಿಟ್ಟು. ನಾನು ಇದನ್ನು ಅಪ್ಡೇಟ್ನ ಮಾಡ್ತೀನಿ ನಿಮಗೆ. ಸೊ ಇಲ್ಲಿ 2 ತೊಗೊಂಡಿದ್ದೀವಿ, ನೋಡಬೇಕು ಹೆಂಗಾಗುತ್ತೋ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ಹೋಗ್ತಾ ಇದ್ದೀವಿ. ಒನ್ಸ್ ಮೋರ್ ನೋಡಿ ಫ್ರೆಂಡ್ಸ್, ಒಬ್ಬಿಟ್ಟು ತಿನ್ನು ಅಂದರೆ ತೊಗರಿಕಾಯಿ ತಿಂತಿದ್ದಾರೆ. ಅದರಲ್ಲಿ ಒಂದೇ ಒಂದು ಕಾಯಿವಿಲ್ಲ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಕೊತ್ತಂಬರಿ ಮತ್ತು ಪುದೀನ ಜೊತೆ ಒಂದಷ್ಟು ಗಿಡಗಳನ್ನ ತೋರಿಸಿದ್ನಲ್ವಾ, ಸೊ ಅದೇ ಇದು. ಕಂಪ್ಲೀಟಾಗಿ ಬೆಂಡೆಕಾಯಿನ ಬೆಳೆದಿರೋದು. ಅಮ್ಮ ಇಲ್ಲಿ ಸ್ವಲ್ಪ ಬಲ್ತ್ಬಿಟ್ಟಿದೆ, ಮುಂಚೆನೇ ಕೀಳಬೇಕಿತ್ತು ಅಂತ ಹೇಳ್ತಾ ಇದ್ರು. ಒಂದೊಂದು ಬಲ್ತಿತ್ತು, ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು. ಕಿತ್ಕೊಂಡು ಬಂದಿದ್ದೀವಿ. ನಾನು ಇದ್ರ ಏನು ಮಾಡ್ತೀವಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಕಮಲ ಬೀಜ, ತಾವರೆ. ಯಾವ ಬೀಜ? ಕನ್ನಡ ಬರಲ್ಲ ಫ್ರೆಂಡ್. ಓ ಇಂಗ್ಲೀಷಲ್ಲಿ ಹೇಳಿ. ಫ್ರೆಂಚ್ ನೀನು? ನಾವಿಲ್ಲಿ ಸ್ನ್ಯಾಕ್ಸ್ಗೆ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಹಬ್ಬ ಇದ್ದಿದ್ದರಿಂದ ಜಾಸ್ತಿ ಸ್ನ್ಯಾಕ್ಸ್ ಇರಲಿಲ್ಲ. ಇದ್ದಿದ್ದು ಒಂದು ಕಡೆ ಅಂತೂ ಕೆಟ್ಟದಾಗಿತ್ತು, ಚೆನ್ನಾಗಿರಲಿಲ್ಲ. ಮನೇಲಿ ತಿನ್ನಿದ್ರೆ ಬಾಯಿ ತೆಗಿಯಕ್ಕೆ, ಇಲ್ಲಿ ಮಾತ್ರ ಅಂಡೆಗಡಲೆ ಬಾಯಿ ತೆಗಿತಾರೆ. ಇಷ್ಟ ಆಗಲ್ಲ. ಆಯ್ತು. ವಿಡಿಯೋನ ಪೂರ್ತಿ ನೋಡಿದ್ದೀರ ಅಂದಮೇಲೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನನ್ನ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ನನ್ನ 64 ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.